मुख्यमंत्री डीके शिवकुमार के नेतृत्व वाले मंत्रिमंडल के विस्तार में उत्तर कन्नड़ जिले को मंत्री पद नहीं, कई जिलों को एक से अधिक मंत्री पद मिले हैं। हालांकि राज्य का सबसे बड़ा भौगोलिक क्षेत्रफल और पर्यटन, वन तटीय बंदरगाह, मछली पकड़ने और औद्योगिक क्षमता वाले उत्तर कन्नड़ जिले को इस बार पूरी तरह से निराशा का सामना करना पड़ा। उत्तर कन्नड़ जिले से एक भी विधायक को कैबिनेट में जगह नहीं मिली, जिससे जिले के लोगों में भारी असंतोष। चुनाव के दौरान जिले के विकास, जन समस्याओं और क्षेत्रीय संतुलन का वादा करने वाले नेता अब खामोश हैं। ನಮಸ್ಕಾರ. ಮಂಕಾಳ ವೈದ್ಯರಿಗೆ ಮಾಡದಂತಹ ಅವಮಾನ ಇದೆಯಲ್ಲ, ಇದು ಕೇವಲ ಮಂಕಾಳ ವೈದ್ಯರಿಗಲ್ಲ, ಇದು ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಮಾಡಿದಂಥ ಅವಮಾನ. ಇದು ಉತ್ತರ ಕನ್ನಡ ಜಿಲ್ಲೆಯ ಸ್ವಾಭಿಮಾನಕ್ಕೆ ಧಕ್ಕೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಉತ್ತರ ಕನ್ನಡ ಜಿಲ್ಲೆ ಸುಮಾರು ಗೋವಾ ರಾಜ್ಯದ 3 ಪಟ್ಟು 10,000 ಸ್ಕ್ವೇರ್ ಕಿಲೋಮೀಟರ್ ಇರುವಂತಹ ಜಿಲ್ಲೆ ಇದು. ಆಯ್ತಾ, ಮಲೆನಾಡಿದೆ, ಕರಾವಳಿ ಇದೆ, ಗುಡ್ಡುಗಾಡಿದೆ, ಎಲ್ಲವೂ ಇದೆ. ಇಲ್ಲಿ 4 ಜನ MLAಗಳಿದ್ದಾರೆ. ನಿಮಗೆ 4 ಜನರಲ್ಲಿ ಯಾರಿಗೂ ಕೂಡ ಯೋಗ್ಯತೆ ಇಲ್ಲ ಅಂತ ಅನ್ಸುತ್ತಾ? ಸಾಮಾನ್ಯ ಭೀಮಣ್ಣ ನಾಯಕರಿದ್ದಾರೆ, ಅವ್ರಿಗೆ ಮಂತ್ರಿ ಕೊಡ್ಬೋದಾಗಿತ್ತು. ದೇಶಪಾಂಡೆ ಸಾಹೇಬರಿದ್ದಾರೆ, ಅವ್ರಿಗೆ ಮಂತ್ರಿ ಕೊಡ್ಬೋದಾಗಿತ್ತು. ಸತೀಶ್ ಸೇನೆ ಕೊಡ್ಬೋದಾಗಿತ್ತು. ಹಾಗೆ ಮಂಕಾಳವದಿಗೆ ಕೊಡ್ಬೋದಾಗಿತ್ತು. ಇಲ್ಲಿ ಸಮಸ್ಯೆಗಳಿಗೂ ಧ್ವನಿ ಆಗ್ತಾ ಇದ್ರು. ನಿಮಗೆ ಪುಕ್ಷಟೆ ಓಟ್ ಓದ್ಲಿಕ್ಕೆ ಮಾತ್ರ ನಾವು ಬೇಕು, ಅಧಿಕಾರ ಮಾಡ್ಲಿಕ್ಕೆ ಬೇರೆಯವರ. ನಿಜಕ್ಕೂ ಕೂಡ ಕಾಂಗ್ರೆಸ್ಸಿ ನಾಚಿ ಆಗಬೇಕು. ಕಲಬುರಗಿಗೆ ಎಷ್ಟು 3 ಮಂತ್ರಿ ಸ್ಥಾನ, ಮತ್ತೆ AICC ಅಧ್ಯಕ್ಷರು ಕೂಡ ಅಲ್ಲೇ ಇದ್ದಾರೆ. ಪ್ರಿಯಾಂಕ್ ಖರ್ಗೆ, ವಿಜಯಾನಂದ ಕಾಶ್ಯಪ್ಪನವರು, ಮತ್ತೆ ಅಜಯ್ ಸಿಂಗು, ಮತ್ತು ಮಲ್ಲಿಕಾರ್ಜುನ ಖರ್ಗೆ 4, ದಾವಣಗೆರೆ 2. ಆಮೇಲೆ ಪಾಪ ನೋಡಿ, ಯಾವತ್ತೂ ಕೂಡ ಯಾರಿಗೂ ಕೊಟ್ಟು ಕಿತ್ಕೋಬಾರ್ದು. ಮಂಕಾಳ ವೈದ್ಯರಿಗೆ ಆ ರೀತಿ ಅವಮಾನ ಮಾಡಬಾರ್ದು. ಅವರೊಬ್ಬ ಹಿಂದುಳಿದ ಸಮುದಾಯದ ನಾಯಕರಿದ್ದಾರೆ ನೋಡಿ. ನಿನ್ನೆ ಇದೆ, ಬೆಳಗ್ಗೆ ಇದೆ, ಎಲ್ಲ ಪಾಪ ಅಭಿಮಾನಿಗಳು ಸ್ಟೇಟಸ್ ಹಾಕೊಂಡಿದ್ದಾರೆ. ಅವರಿಗೆಲ್ಲ ಎಷ್ಟು ನೋವಾಗ್ತದೆ. ಮಂಕಾಳ ವೈದ್ಯರಿಗೆ ಎಷ್ಟು ನೋವಾಗಿರ್ಬೋದು. ಈ ಥರ ಏನು ಪುಕ್ಷಟೆ ಬಿಟ್ಟು ಬಿದ್ದಿದ್ದಾರಾ? ಇಲ್ಲಿಯ ಮಂಕಾಳ ವೈದ್ಯರು, ಇಲ್ಲಿಯ ಜನತೆ, ಇಲ್ಲಿ ಮೀನುಗಾರ ಸಮುದಾಯ, ಹಿಂದುಳಿದ ಸಮುದಾಯ ಬಿಟ್ಟು ಬಿದ್ದಿದೆಯಾ? ನಿಜಕ್ಕೂ ಕೂಡ ಹೇಳ್ತಾ ಇದ್ದೇನೆ ಈ ಮೂಲಕ, ಕಾಂಗ್ರೆಸ್ ಮೀನುಗಾರ ಸಮುದಾಯ ವಿರೋಧಿ. ಕಾಂಗ್ರೆಸ್ ಅನ್ನುವಂಥದ್ದು ಹಿಂದುಳಿದ ವರ್ಗದ ವಿರೋಧಿ. ಕಾಂಗ್ರೆಸ್ ಅನ್ನುವಂಥದ್ದು ಚಿಕ್ಕ ಪುಟ್ಟ ಜಾತಿಗಳ ವಿರೋಧಿ ಅಂತ ಹೇಳಿಕೆ ಇಚ್ಛೆ ಪಡ್ತಾನೆ. ನೋಡಿ, ಉತ್ತರ ಕನ್ನಡ ಜಿಲ್ಲೆ ಎಷ್ಟೊಂದು ಸಮಸ್ಯೆಗಳಿದೆ. ಒಬ್ಬರು ಧ್ವನಿ ಆಗ್ತಾ ಇದ್ರು. ಏನೇನು ಸಮಸ್ಯೆಗಳು ತಮಗೆ ಗೊತ್ತಿದೆ. ಶರಾವತಿ ಪಂಪ್ ಸ್ಟೋರೇಜ್ ಇರ್ಬೋದು, ಹಾಗೆ ಅಘನಾಶಿನಿ ವೇದಾವತಿ ಇರ್ಬೋದು, ಹಾಗೆ ಬೇಡ್ತಿ ವರ್ಧಾ ಇರ್ಬೋದು, ಆಮೇಲೆ ಗುಡ್ಡ ಕುಸಿತ ಸಮಸ್ಯೆ ಇರ್ಬೋದು, ಕೈಗಾ ಇರ್ಬೋದು, ಖೇಣಿ ಇರ್ಬೋದು, ಎಲ್ಲ ಸಮಸ್ಯೆಗಳಿದೆ. ಇಂಥ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಒಂದು ಮಂತ್ರಿ ಬೇಕಾಗಿತ್ತು. ಆದರೆ ನಮ್ಮ ದುರದೃಷ್ಟ ಅಂತಂದರೆ ಒಂದೇ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ನೋವಿನ ಸಂಗತಿ. ನಾನು ಹೇಳ್ತಾ ಇದ್ದೇನೆ, ಈ ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಬರುವ 2028 ಎಲೆಕ್ಷನ್ನಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ನಮಸ್ಕಾರ.